ಅಡೋ ಐಟಮ್ ಮಾತ್ರ ಹೋಗೋಣ ಇಂಥ ಐಟಮ್ ಯಾರು ಮಾಡ್ತಿಲ್ಲ ಕಣ. ಜನ ಇದ್ದು ಬಿಡಿ ಅಂತೊಳ್ಳೆ ಚೆನ್ನಾಗದು ಕನ್ನಡ, ಭಾರಿ ಉಳ್ಕೊಬಿಡ್ತು ಕನ್ನಡ. ರಾತ್ರಿ ನೋಡಿಗೆ ತುಂಬ ಉಳ್ಕೊಬಿಡ್ತು ಅಂತ ಜನ ಇಲ್ಲ ಅಣ್ಣ. ಮಾತ್ರ ಐಟಮ್ಗಳು ಹಂಗಂಗೆ ಮಾಡ್ತಾನೆ ಕನ್ನಡ, ಭಾರಿ ಖರ್ಚು ಮಾಡ್ಬಿಟ್ಟಾರೆ ಕನ್ನಡ. ಏನಿದ್ರಿ ಏನು ಫಲವಪ್ಪ, ಯಾವ ಐಟಮ್ ಇದ್ರೆ ಯಾರು ಉಂಡ್ರಿ ಏನು ಫಲ. ಗಂಡು ಚೆನ್ನಾಗಿಲ್ವಲ್ಲೋ. ಅದೇನೋ ನಿಜ ಕನ್ನಡ, ಹೆಣ್ಣು ಅಣ್ಣ ಸುಂದ್ರಿ ಸುಂದ್ರಿ ಕನ್ನಡ, ಮುಸಿ ಚೆನ್ನಾಗಿರೋ ಕನ್ನಡ, ಹೆಣ್ಣು ಸೂಪರ್ ಆಗಿದೆ ಕನ್ನಡ. ಆ ಮುಂಡೆ ಮಗಳಿಗೆ ಕಣ್ಣು ಕಾಣಿಲ್ವಣ ಹೆಣ್ಣಿನ ಕಡೆಯವ್ರಿಗೆ, ಕಣ್ಣು ಕಾಣಿಲ್ವಾ ಅಂತ ಸುಂದ್ರಿ ಯಾರು ಮದುವೆ ಮಾಡ್ಕೊಂಡು ಹೋಗಿರ್ತಾನೆ. ಹೋಗಿ ಹೋಗಿ ಕರಿ ಮುಸಿ ಕೊಡ್ತಾವ್ರಲ್ಲ. ಹೋಗೋಣ ಅಣ್ಣ, ಏನಾರ ಅಣ್ಣ ಇವತ್ತು ಒಂದು ಕೂಲಿ ಮಾಡ್ಕೊಂಡು ತಿನ್ನೋನೇ ಆಗಿರ್ಲಿ ಕನ್ನಡ, ಚೆನ್ನಾಗಿರ್ಬೇಕು ಗಂಡು. ಅದು ಕುತ್ಕೋ, ನೀನು ಕರ್ಗಿದಿ ಅಂತ ನೀನು ಅಂತಿದ್ರಣ. ಈಗ ದುಡ್ಡೇ ಮುಖ್ಯ ಕನ್ನಡ ಈ ಕಾಲದಲ್ಲಿ. ದುಡ್ಡಿದ್ರೆ ಕಣ ಎಲ್ಲ. ಗೌರ್ಮೆಂಟ್ ಕೆಲಸದಲ್ಲ ಅವನೇ, ಒಬ್ಬನೇ ಮಗ ಆಸ್ತಿವಂತರು ಅಂದ್ಬಿಟ್ಟು ಕೊಡ್ತಿರೋದು. ಹೆಣ್ಣೊಂದು ಕಡೆ ಬಡವ್ರಂತೆ, ಅದಕ್ಕೆ ಇವ್ರ ಮನೆ ಮಾಡಿರೋದು ಕನ್ನಡ. ದುಡ್ಡೇ ಮುಖ್ಯ ಕನ್ನಡ. ಇವತ್ತು ಇಷ್ಟೊಂದು ಐಟಮ್ಸ್ ಮಾಡಿ ಹೆಣ್ಣನ ಮೈ ಮೇಲೆ ಅಷ್ಟು ಒಡವೆ ಹಾಕಿ ಅಷ್ಟರ ಮಟ್ಟಿಗೆ ಮದುವೆ ಮಾಡ್ತಾನೆ ಅಂದ್ರೆ ಖರ್ಚು ಯಾರ್ದು ಅನ್ಕೊಂಡಿದ್ದೀಣ. ಖರ್ಚು ಯಾರ್ದು ಅನ್ಕೊಂಡಿದ್ದಿ, ಗಂಡು ಖರ್ಚು ಮಾಡ್ತಿರೋದು ಕನ್ನಡ. ಗಂಡು ಹೆಣ್ಣು ಮನೆಯವರು ಬಾಡಿಗೆ ಮನೆ ಇದಾರಂತೆ ಕನ್ನಡ, ಬಡವ್ರಂತೆ. ತಾವು ₹1 ದುಡ್ಡು ಇಸ್ಕೊಂಡಿಲ್ವಂತೆ ಕನ್ನಡ. ಸುಮ್ ಕೂತ್ಕಲ್ಲ ಮಗ, ನೀನು ಮಾತಾಡೋದು ಬುದ್ಧಿದಿಲ್ಲ ನಿನಗೆ. ₹1 ಕೊಡೋದೇ ಬೇಡಕಲ್ಲ, ಹೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಳ್ಳೋದು ಅಚ್ಚ ಕಡೆ ಇರೋ ಗಂಡನ ಜೊತೆಗೆ. ಅಲ್ಲ ಕಣ, ಒಂದು ಚೂರಲ್ಲೇ ಮರ್ಯಾದೆ ಇದು. 4 ಜನಕ್ಕೆ ಹೋದ್ರೆ ಒಂದು ಮರ್ಯಾದೆ ಬೇಡವಾ? ಒಂದು ಒಪ್ಕ ಬೇಡವಲ್ಲ. ಹೋಯ್ತಾ ಇದ್ರೆ ಏನೋ ಆ ಹೆಣ್ಣು ನೋಡಿದ್ರೆ ಹೊಟ್ಟೆ ಉರಿದು ಬೆಂಕಿ ಆಗೋದು. ಆ ಹೆಣ್ಣೇನಾರೆ ನನಗೆ ಗೊತ್ತಾಗ್ಬಿಟ್ಟಿದ್ರೆ ನಾಳೆ ಚಾಡಿ ಹೇಳ್ಕೊಟ್ಬಿಡೋಣ ಬೆಳಿಗ್ಗೆ. ಮದುವೆ ಬಿಡಕ ನಾವೇ ಕರಿ ಇವನು ಕೆಲಸದ ಮನೆ ಹಾಳಾಗ ಗಂಡ ಇರ್ತೀರಿ ಚೆನ್ನಾಗಿರೋ ದುಡ್ಕೊಂಡು ತಿನ್ಬೋದು ಅಂಥದ್ರಲ್ಲಿ ಕರಿ ಮದುವೆ ಅದಿ ಅಂತ ಅನ್ಬಿಡೋದು ನಾನೇ. ಸುಮ್ ಕೂತ್ಕ. ಅದಕ್ಕೆ ನೀನು ಏನು ಹೇಳ್ಕೊಟ್ಬಿಟ್ಟಿದ್ರೆ ಹೆಣ್ಣು ಮದುವೆ ಆಗಲ್ಲ ಅನ್ಬಿಡ್ತಿದ್ದ. ಈ ಕಾಲದಲ್ಲಿ ದುಡ್ಡು ವಾಸೆ ಮಾಡ್ತವೆ ಹೆಣ್ಣುಗಳು, ಗೊತ್ತಾ? ದುಡ್ಡಿದ್ರೆ ಒಂದು ನೆಮ್ಮದಿಯಾಗಿರ್ಬೋದು ಅಂತ ದುಡ್ಡು ವಾಸೆ ಮಾಡ್ದಾಗ ಸುಮ್ಕಿರೋಣ. ಅಣ್ಣ ಈ ಕರ್ಗೋ ಬೇಳ್ಕೋ ಕಣ, ದುಡ್ಡು ಇಂಪಾರ್ಟೆಂಟು ಕಣ. ದುಡ್ಡು ನೋಡೋಣ, ನಾವು ದುಡ್ಡು ಇಲ್ದಿರೋ ತಾನಲ್ಲಿ ಬಂದು ಕೆಲಸ ಮಾಡ್ತಿರೋದು. ದುಡ್ಡು ಇಂಪಾರ್ಟೆಂಟು. ನೀ ಹೇಳ್ಬೇಕಾದ್ರೆ ಹೆಣ್ಣು ಒಳ್ಳೆ ನಿರ್ಧಾರನೇ ತಗೊಂಡದೆ. ಅಂದ ಚಂದ ತಗೊಂಡೇನು ಹಾರ್ಕೊಂಡು ಕುಡಿತಿದ್ವಾ? ಸುಮ್ಮನೆ ಇರೋಣ. ಇಂಥ ಕರ್ಗಿರೋನು ಎಡ್ತಿ ಚೆನ್ನಾಗಿ ನೋಡ್ಕೊತಾನೆ ಕತೆ. ಚೆನ್ನಾಗಿರೋದು ಬಡ್ಡಿ ದುರಂಕಾರ ಕತೆ. ಹಂಗೆ ದುರಂಕಾರ ಇದ್ದು ಹೆಣ್ಣಪ್ಪನೂ ಆಮೇಲೆ ಗಣ್ಣು ಅಪ್ಪ ಅವರೆಲ್ಲ ವರಸನೆ ಕೇಳೋದು ಇನ್ಯಾಕೆ? ಅದಕ್ಕೆ ಕೇಳೋದು, ನನ್ನ ಮಗ ಸುಂದ್ರ ವರಸನೆ ಕೊಡಿ, ಕಾರ್ ಅದೇ, ಕೆಲಸ ಅದೇ, ಮನೆ ಅದೇ, ನನ್ನ ಮಗ ಓದವನೇ ಅನ್ಕೊಂಡು ಅನ್ಯಾಡಿ ಹೇಳ್ಕೊಂಡು ದುಡ್ಡು ಕೇಳೋರು. ಇವರು ಪಾಪ ಮಾಡವ್ರೆ, ಕಷ್ಟಪಟ್ಟು ಓದಿಸೋರೆ, ಕೆಲಸನೂ ಕೊಡ್ಸೋರೆ, ಮನೇನು ಕಟ್ಟೋರೆ. ವರದಕ್ಷಿಣೆ ಕೇಳೋಕೆ ಗಂಡು ಸರಿಲ್ಲ. ಏನು ಮಾಡೋರು ಏನೋ, ಇವೇನು ಸಿಕ್ಕಾದ್ರೆ ಅವ್ರ ಪುಣ್ಯ. ಅವ್ರು 7 ಜನ ಪುಣ್ಯ ಮಾಡಿದ್ರೇನೋ. ಯಾಕಂದ್ರಪ್ಪ ಈಗ ಈ ಕಾಲದಲ್ಲಿ ಕರ್ಗಿರೋರ್ನೆಲ್ಲ ಬೆಳಗ್ ಮಾಡ್ತಾರೆ ಅಂತಾರೆ. ಅದ್ಯಾಕೆ ಇವ್ನು ಬೆಳಗಾಗಿಲ್ವಲ್ಲ? ಸುಮ್ಮನಿರೋಣ, ತಮಾಷೆ ಮಾಡಬೇಡ. ಕರ್ಗಿರೋರೆಲ್ಲವ ಬೆಳಗಾಗ್ಬಿಟ್ಟಿದ್ರೆ ಪ್ರಪಂಚ ಹಿಂಗೆ ಇರೋದಣ್ಣ. ಸುಮ್ ಕೂತ್ಕಣ. ಎಲ್ಲೋ ತಳಬೊಳಗಿದ್ರೆ ಒಂಚೂರು ಬೆಳಕು ಕಾಣ್ತಾನೆ. ಇವನು ಇದ್ದು ಕರಿಯಪ್ಪ ಅಲ್ವ ಇವನು, ಇವನೆಲ್ಲಿ ಬೆಳಗದನು? ಹೋಗ್ಲಿ ಮಕ್ಕ ಬೆಳಗ್ ಮಾಡಿದ್ರೆ ಕೈ ಕಾಲಲ್ಲಿ ಏನು ಮಾಡೋದು? ಅವು ಮುಸಿ ಹೆಂಗೆ ಹೇಳ್ತಾನೆ ಬೆಳಗ್ ಮಾಡೋದಪ್ಪ. ಬುಡಪ್ಪ ಪಾಪ ಹೆಂಗೋ ಹಂಗ ಕರಿಯರ್ಗೆ ಜೀವನ ಇಲ್ಲ ಅನ್ಕೊಂಡಿದ್ಯಾ? ಬುಡಿ, ನೀವೇ ಹಿಂಗೆ ಹೊಟ್ಟೆ ಹುರ್ಕಂದ್ರೆ ಪಾಪ ಹೆಣ್ಣೀನ್ಸ್ ಮಾಡಬೇಕು. ನಾನು ಆದ್ರೆ ಅಣ್ಣ, ನೀನು ಏನದೆ ಅನ್ಕೋ, ನಾನು ಆಗಿದ್ರೆ ಮದುವೆ ಮಾಡೋದ್ರೆ ಹಂಗೆ ಇದ್ರು ಮಾತ್ರ ಒಪ್ಕೊತಿತ್ತಿಲ್ಲ ಕಣ. ಮಾಡೇ ಕೆಲಸ ಉಂಕೋದೆ ಏನೋ. ನಾವೆಲ್ಲ ಏನು ಬೆಳಗಿದ್ದು ನಾವೇನು ಸಂಪಾದನೆ ಮಾಡಿ ಗುಡ್ಡೆ ಹಾಕಿರಕತೆ. ಅವನು ಬುದ್ಧಿವಂತಾಗತ್ತೆ. ಕರ್ಗಿರೋರು ಏನಿದ್ರು ಮುನ್ಸು ಶುದ್ಧವಾಗಿರ್ತದೆ ಕಣಪ್ಪ. ಬೆಳಗಿರೋದಲ್ಲ ಅವರು ಮೇಲ್ ಕರ್ಗಿದ್ರು, ಅವ್ರ ಮುನ್ಸು ಹಾಲ್ನಂಗೆ ಬೆಳಗಿರ್ತದೆ. ಬೆಳಗಿರ್ತಾವ ಕೆಸರು ಕೆಸರು ತುಂಬಿರ್ತದೆ ಮನಸ್ಸಲ್ಲಿ. ಅದು ಗೊತ್ತಾ ಬಿಡೇಕಲ್ಲ ನಿಮಗೆ? ಅದೇನು ಕೆಮ್ಮೆ ಮಾಡಲ್ಲ ಅನ್ಕತೆ. ಗಂಡೇನ ಏನು ಆಡ್ಕೊಂಡಿರಿ ಅನ್ಕೊಂಡು ಕತೆ, ಅವ್ನ ಆಡ್ಕೊತಾ ಕೂತ್ಕೊಳ್ಳಿವ್ರಿ. ಎಣ್ಣೇನೋ ಏನೋ ಅವಳೆ ಸುಮ್ಮನೆ ಮದುವೆ ಐತಿದ್ದಾಳ. ಆಸ್ತಿ ಅದೇ ಜೋರಾಗೆ ನಿಮ್ದಿಗಿರೋದಂತ ಆಯ್ತಾಳಕತೆ. ತಲೆ ಕೆಡ್ಸ್ಕೊಬಿಡಿ, ಅದೇನು ಮಾಡಲ್ಲ ಕೆಲಸವ. ಮಾತಾಡ್ತಿದ್ರಲ್ರಲ್ಲ. ನಾವು ಈ ಕಡೆಗೆ ಮಾಡಿದ್ರೆ ಈ ಕಡೆಗೆ ದುಡ್ಡಿಲ್ಲ, ಹಾಲ್ಗೆ ಮಾಡಿದ್ರೆ ಈ ಕಡೆಗೆ ದುಡ್ಡಿಲ್ಲ. ಹಂಗೆ ನಮ್ಮದು. ಒಟ್ಟಿಗಿದ್ರೆ ಜುಟ್ಕಿಲ್ಲ, ಜುಟ್ಕಿದ್ರೆ ಹೊಟ್ಕಿಲ್ಲ ಅಂತ ನಾವು. ನೋಡು, ಕರ್ಗಿದ್ರು ಡಾಮ್ ಡೂಮ್ ಅಂತ ಹೆಂಗೆ ಮದುವೆ ಆಯ್ತದ ನೋಡ್ರಲ್ಲ. ಈಗ ಕರ್ಗಿರೋ ಮದುವೆ ಐತನ ಬೆಳಗಿರೋ ಮದುವೆ ಐತದ ನೋಡ್ರಲ್ಲ. ಹಂಗೆ ಕರಿಗೆ ಬೆಳಗ್ಗೆ ಏನದಲ್ಲ ಕಣ್ರಲ್ಲ. ಅವ್ರ ಬುದ್ಧಿ, ಅವ್ರ ಗುಣ, ಅವ್ರ ಬುದ್ಧಿ, ಅವ್ರದ್ದು ಲೈಫಲ್ಲಿ ಹೆಂಗೆ ಸೆಟ್ಲ್ ಆಯ್ತಾನೆ ನೋಡ್ಲ ಅವನು. ಈಗ ಅಂತಾರೆ ಹೇಳೋದು ನಿಜ ಕಣಣ್ಣ. ದುಡ್ಡು ಅನ್ನೋದು ಅಷ್ಟೇ ಇಂಪಾರ್ಟೆಂಟು ನೋಡೋಣ. ಅಣ್ಣ ಈ ಕರ್ಗಿದ್ದು ಹೊಲ ಮನೆ ಏನೂ ಇಲ್ಲ ಅಂದಿರ ಗಂಡಿಗೆ ಹೆಣ್ಣು ಕೊಡೋರಣ್ಣ ನಿಜವಾಗ್ಲೂ. ನಿಜವಾಗ್ಲೂ ಹೆಣ್ಣು ಕೊಡೋರ ಅಷ್ಟು ಊರಿಗೆ ಹಾಕೋದಿರಿ. ಈಗ ಹೋಗಿ ಆರಾಮ್ಕರ ಹೊಲ ಉಳ್ತಾವಿ. ನಮ್ಗೊಂದು 6 ಎಕರೆ ಹೊಲ ಇವೆ, 3 ಮನೆ ಇವೆ, 4 ಪಂಪ್ ಸೆಟ್ ಅವೆ ಅಂತ ಅನ್ನಿ ಹೆಣ್ಣು ಕೊಟ್ಟಾರ ನಿಮಗೆ? ಕೊಡಕ್ಕಿಲ್ಲ. ನನ್ನ ಮಗಳಿಗೆ ಇಟ್ಟು ಮಾಡೋಕ್ಕಾಗಿಲ್ಲ, ಹೋಗಯ್ಯ ಅಂತಾರೆ. ಕೆಲಸ ಅಂತ ಇರೋದಕ್ಕೆ ಕರ್ಗೋ ಬೆಳಗೋ ಕೊಟ್ಟವ್ರೆ, ಗೊತ್ತಾ? ಅದೇನೋ ನಿಜ ಕಣಪ್ಪ. ಏನೋ ಬಿಡ್ರಯ್ಯ, ಒಳ್ಳೇದಾಗ್ಲಿ ಪಾಪ, ಅವನಿಗೊಂದು ಜೀವನ ಆಗಲಿ. ಕರ್ಗೋ ಬೆಳಗೋ. ಅವ್ರಪ್ಪ ಭಾರಿ ಚೆನ್ನಾಗಿ ಬಂದ ಕಣೋ. ಏನು ತೊಂಡೆ ಹೆಣ್ಣಾಗವನೇ ಅವ್ರು ಮಾತ್ರ. ಕರ್ಗಿ ಆ ಕರ್ಗಿರೋದಕ್ಕೆ ಇವ್ನು ಕರಿ ಮಗ ಉಟ್ಕೊಂಡಿರೋದು. ಭಾರಿ ಕರ್ಗಿ. ಅವ್ರಪ್ಪ ಯಾಕಪ್ಪ ಅದ ಹೋಗ್ಲಿ ಅಷ್ಟು ಮುತ್ನಂಗ ಅವನೆಲ್ಲ ಕರ್ಗಿ ಯಾಕದಂತ ಕೇಳೋದು. ನಾನು ಕೇಳೋದು, ಓಯ್ ಅದ್ಯಾಕಾದಂದ್ರೆ ಎಲ್ಲ ಅವ್ರ ಮನೇಲಿ ಒಳ್ಳೆ ಆಸ್ತಿ ಬದುಕೊಂಡು ಹೆಸರು ಬರ್ದಿರ್ತಾರೆ, ಹಾಗಿರ್ತಾನೆ ಅಷ್ಟೇ. ಅವ್ರ ಆಸ್ತಿ ಬರ್ದಿರ್ತಾನೆ, ಇವ್ನು ತಾಯಿ ಕಟ್ಟಿರ್ತಾನೆ ಅಷ್ಟೇ. ಇನ್ನೇನು ಅನ್ಕೊಂಡಿದ್ದೀರಿ? ಒಂದು ಪಕ್ಷ ಹೆಣ್ಣೆಕ್ಳು ಗಂಡೆಕ್ಳನ್ನ ಮದುವೆ ಆಗ್ಬಿಡ್ಬೋದು. ಚೆನ್ನಾಗಿರೋ ಗಂಡಸರು ಕರ್ಗಿರನ್ನ ಯಾವತ್ತೂ ಆಯ್ತಿಲ್ಲ. ಆಗ ಅವ್ರು ಅಂದರೆ ಅವ್ರಲ್ಲಿ ಏನೋ ಒಂದು ಆದಾಯ ಇದ್ದೇ ಇರ್ತದೆ, ಗೊತ್ತಪ್ಪ. ಏನೋ ಅವರಪ್ಪ ಸೈಟ ಪೈಟ ಬರ್ದಿರ್ತಾನೆ ಅವನ ಹೆಸರಿಗೆ. ಅದಕ್ಕೆ ಇನ್ನೇನು ಮಾಡೋನು, ಅವ್ನ ಜೀವನ ಸೆಟ್ಲ್ ಆಯ್ತಾನೆ ಅಂತ ಹಾಗಿರ್ತಾನೆ ಅಷ್ಟೇ. ಇನ್ನೇನು ಅವು ನಂಗೆ ಉಟ್ಕೊಂಡವನೇ ಮಗ, ಏನೂ ಆಗಲ್ಲ. ಅದೇನೇ ಅಪ್ಪ ಮುತ್ನಂಗವನೇ, ಅವ ಕರ್ಗಿ, ಇವನು ಕರ್ಗಿ, ಇವನು ಹಿಡ್ದು ಮುತ್ನಂಗವಳೆ. ಏನು ಮಾಡೋಕ್ಕದು? 10 ಬೆಳ್ಳು ಒಂದೇ ಸಮಕ್ಕಿದ್ದಾಗ ಆದದ. ಹಂಗೆ ಒಂದು ಏರುಪೇರು ಏನಾರ ಹಾಗೆ ಆಯ್ತದೆ. ಅಲ್ಲೋ ಬರೀ ಆಮೇಲೆ ಮಾತಾಡೋಕ್ಕಾಯ್ತದೆ. ಪಟ್ಟೆ ನಿಡಲೋ, ಊಟ ಟೈಮ್ ಆಯ್ತದೆ, ಹಚ್ಕೊಟ್ಲ ಪಟ್ಟ ತರಕಾರಿ ಅಂತಾನೆ ಬಿಡೋಣ. ನಮ್ಗೆ ಯಾಕೆ ಮಾಡ್ರಪ್ಪ ಕೆಲಸ, ಮಾಡ್ರಪ್ಪ ಕೆಲಸ.
ಸೂರಿ, ಹುಡುಗಿ ಅಂತೂ ಸಖತ್ತಾಗಿ ಚೆನ್ನಾಗಿದೆ ಕಣ. ಅದು ಎಲ್ಲಿ ಪತ್ತೆ ಮಾಡಿದೇನೋ ನೀನು? ನಿಮ್ಮ ಮಮ್ಮಿ ನೋಡಿರೋ ಹುಡುಗಿ ಮಾತ್ರ ಸೂಪರ್ ಆಗಿದೆ. ನಾನು ಹುಡುಗಿ ಇದೆ ಅಂತ ಹೇಳಿದ್ರೆ ನಾನು ಹೆಂಗೋ ನಾರ್ಮಲ್ ಆಗಿ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಅಂದ್ರೆ ಇಷ್ಟು ಚೆನ್ನಾಗಿದೆ. ಫೋಟೋದಲ್ಲಿ ಫಿಲ್ಟರ್ ಎಲ್ಲ ಇರ್ತದಲ್ವಾ, ಅದಕ್ಕೆ ನಾನು ಎಲ್ಲ ಫಿಲ್ಟರ್ ಹಿಂಗೆ ಕಾಣುತ್ತೆ ಅನ್ಕೊಂಡಿದ್ದೆ. ಸೂಪರ್ ಹುಡುಗಿ, ಸಖತ್ತಾಗಿದೆ. ಹೇಳಿಲ್ವಾ ನಂದಿನಿ ತುಂಬಾ ಚೆನ್ನಾಗಿದ್ದಾರೆ ಅಂತ? ಅಯ್ಯೋ, ನಿನ್ನ ಮದುವೆಗಾರು ಪುಣ್ಯ ಮಾಡಬೇಕು ಬಿಡಪ್ಪ, ನೀನಂತೂ ಭಾರಿ ಮರ್ಯಾದೆ ಕೊಡ್ತೀಯ. ಸೂರ್ಯ, ಈಗ್ಲಾರು ಬಿಡಪ್ಪ, ಹೋಗಿ ಬನ್ನಿ ಅನ್ನೋದ? ನಿನ್ನ ಮದುವೆ ಆಗ್ತಾ ಇದೆ. ಇವನೇನು ಬಿಡ್ತಾನೆ, ಇವನು ಎಲ್ಲಾರನ್ನೂ ಹಂಗೆ ಕರೆಯೋದು ಹೋಗಿ ಬನ್ನಿ ಅಂತ, ಹಂಗೆ ಕಂಟಿನ್ಯೂ ಮಾಡಿಬಿಡ್ತಾನೆ ಅಷ್ಟೇ ಇವನು. ಏನೋ ನಿಮ್ಗೆ ಹಂಗೆ ಇಷ್ಟ ಬರುತ್ತೆ ಮಾತಾಡ್ಕೊಳ್ಳಿ. ಅಯ್ಯೋ ಅಯ್ಯೋ ಅಯ್ಯೋ, ಮದುವೆ ಅಂತೂ ಚೆನ್ನಾಗದೆ, ಓಸಿ ಚೆನ್ನಾಗಿಲ್ಲ ಮದುವೆ ಅಂತೂ. ಮಾತ್ರ ಗಂಡು ಕರಿಯ, ಭಾರಿ ಕರಿಯ. ಇಲ್ಲೇ ಸಸ್ತದಲ್ಲಿ ಹೆಣ್ಣು ನೋಡಿದೆ, ಓಸಿ ಚೆನ್ನಾಗಿಲ್ಲ ಹೆಣ್ಣು. ಏನು ಬಂಗಾರದಂಗದೆ, ಬಂಗಾರದಂಗೆ ಹಾರಿಸ್ಕೊಂತ ಬಿಡ್ರ ಹಂಗೆ ಹೆಣ್ಣ. ಚೆಲ್ವೆಯ, ಚಂದೊಳ್ಳಿ ಚೆಲ್ವೆಯ, ಒಬ್ಬರು ಬಿಡ್ತಿದ್ದಿಲ್ಲ. ದೊಡ್ಡ ಶ್ರೀಮಂತರ ಮನೆಗೆ ಹಾರಿಸ್ಕೊಂಡವರು, ಅವ್ರ ಮನೆಯವ್ರಿಗೆ ಕಣ್ಣು ಕಾಣ್ತಿದ್ವೇನೋ ಕಟ್ಕೊಟ್ಟವ್ರೆ. ಕಣ್ಮಗ ಹೆಣ್ಣು ಓಸಿ ಚೆನ್ನಾಗಿಲ್ಲ ಕಣ್ಮಗ, ಅಷ್ಟು ಮಟ್ಕದೆ ಕಣ್ಮಗ ಹೆಣ್ಣು ಚೆನ್ನಾಗದೆ. ಅದು ಯಾಕೆ ಕಣೆ ಕರಿನ್ ಮಾಡ್ತಾ ಕೂತವ್ರೆ, ಅದನ್ನ ನೋಡಿದ್ರೆ ಗೊತ್ತಾಗಿಲ್ವಾ? ಭಾರಿ ಶ್ರೀಮಂತರು ಅನ್ನಂಗದೆ, ಗಂಡು ಅವನು ಕರ್ಗಿ. ಎಲ್ಲ ಸರಿಯಾಗಿತ್ತು. ಮಾತ್ರ ಗಂಡು ಕಪ್ಪು, ಓಸಿ ಕಪ್ಪೆಲ್ಲ ಜಾಸ್ತಿ ಕಪ್ಪು. ಅವ್ರು ಅವನಂಗಾಗಿದ್ದು ಒಂಚೂರು ನಡೆಯೋದು, ಗಂಡು ಭಾರಿ ಕಪ್ಪು. ಅಲ್ಲ ಈ ಕಾಲೆಲ್ಲ ದಿನ ಸಾವ್ರಕತ್ತವಲ್ಲ, ಹಂಗಾರೆ ಸಾವ್ರ ಬಿಡ್ತಾನೆ ಗಂಡು, ಹಂಗೂ ಸಾರ್ಕೊಂಡಿಲ್ಲ. ಆ ಹೆಣ್ಣು, ಆ ಚಂದೊಳಿ ಚೆಲ್ವೆ, ಅದು ಹೆಂಗೆ ಒಪ್ಕೊಂಡ್ಲು ಅನ್ನೋದೇ ಅನುಮಾನ. ನನ್ಗಂತೂ ಅನುಮಾನ. ಅಯ್ಯೋ ಇದ್ದಾಳ ಹೆಂಗೆ ಜೊತೆಗೆ ಸಂಪತ್ಕ ಹಂಗೆ. ಅಯ್ಯೋ ಮಗ ಕಂಡ್ರಸದಿ ನಮ್ಗೆ ಯಾಕೆ ಮುದುಗ್ ಬಂದಿವಿ, ಮಾಡಿರ್ತಾರೆ ತಿಂದ್ಬಿಟ್ಟು ಮುಯ್ಕೊಟ್ಟು ಹೋಗೋ ನೋಡಿ, ನಮಗೇನು ಏನಾರೇ ಮಾಡ್ಕೊಳ್ಳಿ ಅಲ್ವಾ? ಸುಶೀಲ ಬಂದ್ಬಿಟ್ಟು ಉಳ್ಕಬೇಡಿ ಮದುವೆಗೆ ಅಂತ ಕರೆದ್ಲು, ಬಂದು ಅಷ್ಟೇ ಆಶೀರ್ವಾದ ಮಾಡ್ಬಿಟ್ಟು ಹೋಗ್ಬೇಕು. ನಮ್ಗೆ ಯಾಕೆ ಬೇರೆ ಮಾತು ಕತೆ, ನಮ್ದೇ 108. ಅದು ಸರಿ ಯಾಕತ್ ಬಿಡು, ಅದೇ ಸರಿ. ಅಲ್ಲ ಮಗ ಬಂದ್ನಲ್ಲ ಸಿಟಿಗೆ ಬಂದ್ಬಿಟ್ಟು ಇದ್ನಲ್ಲ, ಆಗ ಇಲ್ಲಿ ಪತ್ತೆ ಮಾಡ್ಕೊಂಡ್ರಿ ಇವ್ರನ್ನ, ಇಂಥ ಶ್ರೀಮಂತ್ರನ್ನ. ಅಯ್ಯೋ ಅವಳು ಹಿಡ್ದು ನಿಲ್ಸಕ್ಕದ ಇನ್ನು ಸುಶೀಲನ್ನ ನಿಲ್ಸಕ್ಕಾಗಿಲ್ಲ. ಅಯ್ಯೋ ಆಗಲೇ ಹೊಲ ಆಡೋರಿಕೊಳ್ಳವಳು. ಅಕ್ಕ ನೀನು ಹಂಗೆ ಅಂತಿದ್ದಿ, ಮದುವೆಗೆ ಮನಸ್ಸಸ್ತ್ರ ಎಲ್ಲ ಆದಮೇಲೆ ಊರಿಗೆ ಬಂದಿದ್ರು ಕಾರ್ಡ್ ಕೊಡೋಕ್ಕೆ, ಮದುವೆ ಕಾರ್ಡ. ಆಗಲೇ ನೋಡ್ಬಿಟ್ಟು ಗಂಡ ಎಲ್ಲ ಹಾಕತ್ತಿದ್ರು ಕರಿಯ 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 ಅಂತ. ಹಂಗಾರೆ ಮೊದಲೇ ಕರ್ಕ ಬಂದಿಲ್ಲ ಊರಿಗೆ, ಹೇಳಿ ಇನ್ನ ಬಂದಿತ್ತಿಲ್ವಾ? ಬಂದವ್ರೆ 2 ಮಾಸದ ಬಂದವ್ರೆ, ಬಂದ್ಬಿಟ್ಟು ಮನೆಗೆಲ್ಲ ನೋಡ್ಕೊ ಬಂದವ್ರೆ ಕತೆ. ಓ ಮನೆ ನೋಡ್ಕೊ ಬಂದಿದ್ದಾರ ಕತೆ. ಇವು ಎಲ್ಲ ನಾಷ್ಟ ಹೋಯ್ತಾರೆ ನೋಡ್ರಿ, ನಾಷ್ಟ ಮಾಡಿದೆ ಒಬ್ಬೊಬ್ಬ. ಆಮೇಲೆ ನಾಷ್ಟ ಖಾಲಿ ಬಿಡೋದು. ಅದೇ ನಾನು ರಾತ್ರಿಯಿಂದ ನೋಡ್ತಾವನಿ, ಆ ನವೀನ್ ಇಡ್ತೀನಿ ಕಾಣ್ತಿಲ್ವಲ್ಲ. ಅಯ್ಯೋ ನಮ್ಗೇನು ಗೊತ್ತು, ಅವಳು ನಾನು ನೋಡಿಲ್ಲಪ್ಪ, ಎಲ್ಲೋ ಇದ್ದಾಳೆ. ನಾಕು ಮಗ ಇದ್ರೆ ಕಾಣ್ಬೇಕಲ್ಲ ಮಗ, ಅದ್ಯಾಕೆ ಮಗ ಇದ್ರೆ ಕಾಣ್ಬೇಕಿತ್ತಲ್ಲ, ಇಲ್ವಲ್ಲ? ಅಯ್ಯೋ ಎಲ್ಲೋ ಆ ನವೀನವನ್ನ ನಾವು ಕಟ್ಕೊಂಡಲ್ಲಿ ಓಡ್ ಬಂದಿದ್ದು, ಈಗ ಗಂಡಂಗೆ ಕರ್ಗಿರಿ ಗಂಡು ಹೆಣ್ಣು ಏನೋ ಅದಕ್ಕೆಲ್ಲ ಉಸ್ಕಿಸ್ಕೊಂಡವ್ರೆ. ಎಷ್ಟು ಮಾತಾಡಿದ್ರು ಅಷ್ಟೇ ಕತೆ. ಮುಂದುವರಿಯುವುದು. ನಿಮಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು.